ಅನೇಕರಿಗೆ ಒಂದು ಕುತೂಹಲ ಇದೆ, ಯಾಕೆ ಈ ಊರಿಗೆ ರಾಯಲಪಾಡು ಅಂತ ಹೆಸರಿದೆ ಅನ್ನುವಂಥದ್ದು. ಅದರಲ್ಲೂ ನಮ್ಮ ಇತಿಹಾಸದ ಹಿನ್ನೆಲೆಯಿಂದ ಬಂದಂತ ಜಿಲ್ಲಾಧಿಕಾರಿಗಳಿಗೂ ಕೂಡ ಎಲ್ಲೇ ಹೋದ್ರು ಕೂಡ ಯಾಕೆ ಈ ಹೆಸರಿದೆ ಅನ್ನುವಂಥ ಕುತೂಹಲ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ನನಗೆ ಎರಡು ರೀತಿಯಲ್ಲಿ ಹೆಸರು ಕಾಣಿಸ್ತಾ ಇದೆ. ಒಂದು ರಾಯಲು ಅಂತಂದ್ರೆ ಕಲ್ಲು ಅಲ್ವಾ, ರಾಯಲು ಪಾಡು ಅಂದ್ರೆ ಕಲ್ಲು ಅಂದ್ರೆ ಬೆಟ್ಟ ಗುಡ್ಡದ ಪ್ರದೇಶ ಅಂತ ಅಥವಾ ಕಲ್ಲು ತುಂಬಿದಂತ ಒಂದು ಪ್ರದೇಶ ಅನ್ನುವಂಥ ಹಿನ್ನೆಲೆಯಲ್ಲಿ ರಾಯಲು ಪಾಡು ಅನ್ನುವಂಥ ಹೆಸರು ಬಂದಿರಬಹುದು. ಒಂದು. ಎರಡನೆಯದು ರಾಯ ಅಂತನ್ನುವಂಥದ್ದು ವಿಜಯನಗರ ಅರಸರಿಗಿದ್ದಂತ ಒಂದು ಸರ್ನೇಮ್. ಕೃಷ್ಣದೇವರಾಯ ಹೇಳಿದ್ರಲ್ವಾ, ದೇವರಾಯ, ಈ ತರದ ಹೆಸರುಗಳಿದೆಯಲ್ಲ, ಆ ಹಿನ್ನೆಲೆಯಲ್ಲೂ ಕೂಡ ನಾವು ಆ ರಾಯ ಗೌರವದಿಂದ ಬಹುವಚನ ಅಂತೀವಲ್ಲ, ರಾಯರನ್ನ ರಾಯಲು, ತೆಲುಗಲ್ಲಿ ರಾಯಲು ಅಂತ ಕನ್ನಡದಲ್ಲಿ ಹೇಳ್ತೇವೆ, ತೆಲುಗಲ್ಲಿ ರಾಯಲು ಅಂತ ಕರೀತಾರೆ. ಸೊ ರಾಯಲು ಅಂದ್ರೆ ಆ ರಾಜರಿಗೆ ಸೇರಿದಂತಹ ಒಂದು ಪಾಡು, ಒಂದು ಪ್ರದೇಶ ಅನ್ನುವಂತ ಹಿನ್ನೆಲೆಯಲ್ಲೂ ಕೂಡ ಈ ಹೆಸರು ಬಂದಿರಬಹುದು ಅಂತ ಸಣ್ಣ ಗೆಸ್ ಅದು. ಎರಡನೇದು ಚಾರಿತ್ರಿಕವಾಗಿ ಈ ಭಾಗದಲ್ಲಿ ಏನಾದರೂ ಕುರುಹುಗಳಿದೆಯಾ ಅಂತ ನಾನು ಹುಡುಕ್ತಾ ಇದ್ದಾಗ ನನಗೆ ಒಂದೇ ಒಂದು ಶಾಸನ ಈ ಊರಿನಲ್ಲಿ ಕಂಡಿದ್ದು. ಇಲ್ಲಿ ಊರಿನ ಪಕ್ಕದಲ್ಲಿ ಇರ್ತಕ್ಕಂಥ ಗಂಗಮ್ಮನ ದೇವಸ್ಥಾನ ಮುಂಭಾಗದಲ್ಲಿ ಒಂದು ಕಲ್ಲು ಹಾಕಿದ್ದಾರೆ. 1769ನೇ ವರ್ಷಕ್ಕೆ ಸೇರಿದಂತ ಕಲ್ಲು. ಆಗ ಮೈಸೂರು ರಾಜ್ಯವನ್ನ ಹೈದರಾಲಿ ಆಳ್ತಾ ಇದ್ದ. ಹೈದರಾಲಿ ಕಾಲದಲ್ಲಿ ಆ ಕಲ್ಲನ್ನು ಹಾಕಿದ. ಆದ್ರೆ ಹೈದರಾಲಿಗೂ ಅದಕ್ಕೆ ಸಂಬಂಧ ಇದ್ದ ಹಾಗೆ ಕಾಣಲಿಲ್ಲ. ಯಾಕೆ ಅಂತಂದ್ರೆ ಹೈದರಾಲಿಯ ಪ್ರಸ್ತಾಪ ಅದರಲ್ಲಿ ಇಲ್ಲ. ಒಂದು. ಎರಡನೇದು, ಈ ಭಾಗವನ್ನ ತಾಡುಗೋಲ್ ಅಂತಿದೆಯಲ್ಲ ಪಕ್ಕದಲ್ಲೇ, ತಾಡುಗೋಲ್ನ ಒಂದು ಪಾಳೆಯ ಪಟ್ಟು ಆಳ್ತಾ ಇತ್ತು. ಸುತ್ತಮುತ್ತ ಇರುವಂತ ಒಂದು 200-300 ಹಳ್ಳಿಗಳನ್ನ ತಾಡುಗೋಲಿನ ಒಂದು ರಾಜ ಕುಟುಂಬ ಆಳ್ತಾ ಇತ್ತು ಸುಮಾರು ವರ್ಷಗಳ ಕಾಲ. 16, 17, 18 ಆ ಶತಮಾನಗಳಲ್ಲಿ, ಒಂದು 250-300 ವರ್ಷಗಳ ಹಿಂದೆ, ಅಥವಾ ಇವನ್ ಹೈದರಾಲಿ ಟಿಪ್ಪು ಅಂದ್ರೆ ಒಂದು 200 ವರ್ಷಗಳ ಹಿಂದೆ ಇದ್ದಂತ ಒಂದು ರಾಜ ಕುಟುಂಬ. ಆ ಕುಟುಂಬದವರು ಹಾಕ್ಸಿರುವಂತ ಒಂದು ಶಾಸನ ಕಲ್ಲು ಆ ದೇವಸ್ಥಾನದ ಮುಂಭಾಗ ಇದೆ. ಬಹಳ ವಿಶೇಷ ಅನ್ನಿಸ್ತು. ಏನು ಅಂತಂದ್ರೆ, ಈ ಊರಲ್ಲಿ ಸುಣ್ಣವನ್ನ ಸುಡ್ತಕ್ಕಂತ ಕುಟುಂಬಕ್ಕೆ ಒಂದಷ್ಟು ಭೂಮಿಯನ್ನ ದಾನವಾಗಿ ಈ ತಾಡುಗೋಲ್ ಅರಸರು ಲಕ್ಷ್ಮೀ ನಾಯಿನಿ ಎನ್ನುವಂಥವ್ರು, ಲಕ್ಷ್ಮಣ ನಾಯಿನಿ ಎನ್ನುವಂಥವ್ರು ಏನು ಕೊಟ್ಟಿದ್ದಾರೆ. ನಾಯಿನಿ ಎನ್ನುವಂಥದ್ದು ಈ ಕುಟುಂಬದ ಅಂದ್ರೆ ತಾಡುಗೋಲ್ ವಂಶಸ್ಥರ ಸರ್ನೇಮ್, ಅವ್ರಿಗೂ ಸರ್ನೇಮ್ ಇದೆ. ಇಲ್ಲಿ ನೀವು ಗಮನಿಸಿರ್ತೀರಿ, ಈ ಸುತ್ತಮುತ್ತ ಇರ್ತಕ್ಕ ಅನೇಕ ಕೆರೆಗಳಿಗೆ ನಾಯಿನಿ ಅಂತ ಒಂದು ಹೆಸರಿದನ್ನ ಗಮನಿಸಿದ್ದೀರಾ? ಸೊ ಆ ನಾಯಿನಿ ಅನ್ನುವಂಥದ್ದು ತಾಡುಗೋಲ್ ವಂಶಸ್ಥರ ಒಂದು ಸರ್ನೇಮು. ಆ ರಾಜ ಕುಟುಂಬದ ಒಬ್ಬ ರಾಜ ಈ ಊರಿನ ಸುಣ್ಣ ಸುಡ್ತಕ್ಕಂಥ ಕುಟುಂಬಸ್ಥರಿಗೆ ಒಂದಷ್ಟು ಭೂಮಿಯನ್ನ ದಾನ ಮಾಡಿರುವಂತದನ್ನ ಒಂದು ಶಾಸನವಾಗಿ ಅಲ್ಲಿ ಪ್ರಕಟಿಸಿದ್ದಾರೆ. ಅದೊಂದು ನನಗೆ ಕಂಡಂತ ವಿಚಾರ. ಅದು ಬಿಟ್ರೆ ಈ ರಾಯಲ್ ಪಾಡ್ ಇದೆಯಲ್ಲ, ಇದು ಇನ್ನೂ ಒಂದಷ್ಟು ವಿಶೇಷತೆಗಳನ್ನ ಹೊಂದಿದೆ. ಏನು ಅಂತಂದ್ರೆ, ಕೋಲಾರ ಭಾಗದಲ್ಲಿ ಬಹಳ ಬೇಗ ಆದಿಮಾನವ ಸೆಟ್ಲ್ ಆದಂತ ಪ್ರದೇಶಗಳಲ್ಲಿ ಸುಣ್ಣಕಲ್ ಫಾರೆಸ್ಟ್ ಅಂತ ಒಂದು ಫಾರೆಸ್ಟ್ ಇದೆ ಇಲ್ಲಿ, ಅಲ್ಲಿ ಸೆಟ್ಲ್ ಆಗಿದ್ದ ಅನ್ನೋದಕ್ಕೆ ನಮ್ಗೇನಪ್ಪ ಗುರುತು ಅಥವಾ ಕುರುಹು ಅಂತಂದ್ರೆ, ಅಲ್ಲಿ ಕೇವ್ಸ್ ಇದ್ದಾವೆ, ಅಂದ್ರೆ ಗವಿ ಅಂತೀವಲ್ಲ, ಗುಹೆ ಅಂತೀವಲ್ಲ, ಆ ಗುಹೆಗಳಲ್ಲಿ ಆದಿಮಾನವನ್ನು ಬಿಡಿಸಿರ್ತಕ್ಕಂಥ ಒಂದಷ್ಟು ಚಿತ್ರಕಲೆ ಇದೆ. ಅದು ದಾಖಲು ಕೂಡ ಆಗಿದೆ ಸರ್. ಇಲ್ಲಿ ಪಕ್ಕದಲ್ಲೇನೆ ನಮಗೆ ಆ ಒಂದು ಫಾರೆಸ್ಟ್ ಇದೆ. ಆ ಫಾರೆಸ್ಟ್ ಒಳಗಡೆ ಒಂದಷ್ಟು ಗುಹೆಗಳಲ್ಲಿ ನಮಗೆ ಒಂದಷ್ಟು ಆದಿಮಾನವನ್ನು ಬಿಡಿಸಿರ್ತಕ್ಕಂತಹ ಚಿತ್ರಕಲೆ ಇದೆ. ಅಂದ್ರೆ ಚರಿತ್ರೆಯ ಕಾಲ ಆರಂಭ ಆಗೋಕ್ಕಿಂತ ಮೊದಲನೇದು ಶಿಲಾಯುಗ ಕಾಲ ಅಂತ ಕರಿತೇವಲ್ಲ, ಅದು ಕೂಡ ಈ ಪ್ರದೇಶದ ಪ್ರಾಚೀನತೆಯ ಒಂದು ಸಂಕೇತ ಅನ್ನುವಂಥದ್ದು. ಅದಾದ್ಮೇಲೆ ಇನ್ನೇನಿದೆ ಅಂತಂದ್ರೆ, ಈಗಾಗಲೇ ನಾನು ಹೇಳಿದಾಗೆ ಅದೊಂದು ಶಾಸನ. ಅದು ಬಿಟ್ರೆ ಇನ್ನೊಂದು ಮುಖ್ಯ ಅನ್ಸುವಂಥದ್ದು, ಇಡೀ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಬೌದ್ಧ ಕುರುಹುಗಳಿರೋದು ಮುಖ್ಯವಾಗಿ ಈ ತಾಲೂಕಲ್ಲೇ. ಯಲ್ದೂರ್ ಅಂತ ಒಂದು ಊರಿದೆ. ಯಲ್ದೂರಲ್ಲಿ ಬೌದ್ಧ ಸ್ತೂಪದ ಗುರುತುಗಳು ನಮ್ಗೆ ಸಿಕ್ಕಿದ್ದಾವೆ. ಸೊ ಬೌದ್ಧ ಕುರುಹುಗಳು ಇಲ್ಲಿದ್ದಾವೆ. ಮತ್ತೆ ತಾಡುಗೋಲ್ ಪಾಳೆಗಾರ ಅಂತ ಹೇಳಿದ್ನಲ್ಲ, ಅವರೆಲ್ಲ ಕೂಡ ವೈಷ್ಣವ ಧರ್ಮಕ್ಕೆ ಹೆಚ್ಚು ಪ್ರಚಾರವನ್ನ ಕೊಟ್ಟವರು. ಬಹುಶಃ ಅದು ವಿಜಯನಗರ ನಂತರದ ಅರಸರೆಲ್ಲ ಕೂಡ ವೈಷ್ಣವರಾಗಿದ್ದ ಕಾರಣಕ್ಕೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಈ ಭಾಗದಲ್ಲಿ ವೈಷ್ಣವ ಪರಂಪರೆ ಆ ಕುಟುಂಬದಿಂದ ಕೂಡ ಹೆಚ್ಚು ಬೆಳ್ಕೊಂಡು ಬಂದಿದೆ ಅನ್ನುವಂಥದ್ದು. ಅಂದ್ರೆ ಬೌದ್ಧ, ಶೈವ ಮತ್ತು ವೈಷ್ಣವ ಗುರುತುಗಳು ಕೂಡ ಈ ಭಾಗದಲ್ಲಿ ಹೆಚ್ಚಿಗೆ ನಮ್ಗೆ ಕಾಣಸಿಗ್ತವೆ ಅನ್ನುವಂಥದ್ದು. ಮತ್ತೆ ಇನ್ನೊಂದು ಅಡಿಷನ್, ಆಧುನಿಕವಾಗಿ ನಾವು ಆಡ್ ಮಾಡಬೇಕಾದ ಒಂದು ಎಲಿಮೆಂಟ್ ಏನು ಅಂತಂದ್ರೆ, ಇಲ್ಲೇ ಇದೇ ರಾಯಲ್ಪಾಡಿಗೆ ಸೇರಿದಂತ ಒಂದು ಶಾಲೆ ಇದೆ, ನೀಲ್ಬಾಗ್ ಅಂತ. ನಾನು ನಿನ್ನೆಲ್ಲ ಮೊನ್ನೆ ಹೋಗಿದ್ದ ಶಾಲೆಗೆ. ಅದ್ಭುತವಾಗಿರ್ತಕ್ಕಂಥ ಶಾಲೆ. ಬಹುಶಃ ಇಡೀ ಭಾರತದಲ್ಲಿ ಆ ರೀತಿಯ ಅಪರೂಪದ ಶಾಲೆ ನಮ್ಮ ನೆಲದಲ್ಲೇ ಇದೆ ಅನ್ನುವಂಥದ್ದು. ಅದು ನಲಿ ಕಲಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ದೇಶಕ್ಕೆನೆ ಕೊಡುಗೆಯಾಗಿ ಕೊಟ್ಟಂತ ಶಾಲೆ. ಆ ಶಾಲೆಯ ಮುಖ್ಯೋಪಾಧ್ಯಾಯರು ಇವತ್ತು ನಮ್ಮ ಮಂಜುನಾಥ್ ಸರ್ ಇದ್ದಾರೆ. ಅವ್ರನ್ನೊಂದು
ಜೋರು ಚಪ್ಪಾಳೆ ತರಬೇಕು. ಯಾಕಂದ್ರೆ ಆ ಶಾಲೆಯನ್ನ ಜಿಡ್ಡು ಕೃಷ್ಣಮೂರ್ತಿ ಅವರ ಕಾಲದಲ್ಲಿ ಜಿಡ್ಡು ಕೃಷ್ಣಮೂರ್ತಿ ಅವರು ಶುರು ಮಾಡಿರ್ತಕ್ಕಂಥ ರಿಷಿ ವ್ಯಾಲಿ ಅಂತಾರಾಷ್ಟ್ರೀಯ ಶಾಲೆ ಏನಿದೆ, ಇದ್ರ ಪಕ್ಕದಲ್ಲೇನೆ ಒಂದು 15-20 ಕಿಲೋಮೀಟರ್ ಹೋದ್ರೆ ನಿಮ್ಗೆ ಮದನಪಲ್ಲಿಯಲ್ಲಿದೆ. ಜಿಡ್ಡು ಕೃಷ್ಣಮೂರ್ತಿ ಅವರ ಹೆಸರು ಕೇಳಿದಿರಾ? ಪ್ರಪಂಚದ ಅದ್ಭುತವಾದಂತ ಒಬ್ಬ ದಾರ್ಶನಿಕ. ಅವ್ರು ಇದೇ ಪಕ್ಕದ 25 ಕಿಲೋಮೀಟರ್ ದೂರದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬ ವ್ಯಕ್ತಿ. ಪ್ರಪಂಚದಲ್ಲಿ ಬಹಳ ಖ್ಯಾತರ ಅವರು, ನಮಗ್ ಗೊತ್ತಿಲ್ಲ ಅನೇಕರಿಗೆ ಅಲ್ವಾ. ಸಾಧ್ಯ ಆದ್ರೆ ಪಕ್ಕದಲ್ಲಿ ರಿಷಿ ವ್ಯಾಲಿ ಶಾಲೆ ಅಂತಿದೆ, ಆ ಶಾಲೆಗೆ ಹೋಗಿ ಬನ್ನಿ. ಅದೇ ವ್ಯಕ್ತಿ ಅವರ ಸ್ನೇಹಿತರು ಅವರಿಬ್ಬರು ಸೇರಿ ಈ ನೀಲ್ಬಾಗ್ ಶಾಲೆಯನ್ನ ಶುರು ಮಾಡಿದ್ದಾರೆ. ಅದು ಕೂಡ ನೀವು ಹೆಮ್ಮೆ ಪಡ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಅದಕ್ಕಿಂತ ಮುಖ್ಯವಾಗಿ ಅದರಷ್ಟೇ ಇಂಪಾರ್ಟೆಂಟ್ ಆಗಿರುವಂತದ್ದು ಈ ಶಾಲೆ. ನಮ್ಮ ಜಿಲ್ಲಾಧಿಕಾರಿಗಳು ಶಾಲೆಗೆ ಎಂಟ್ರಿ ಆದ ತಕ್ಷಣ ಎಷ್ಟು ಚೆನ್ನಾಗಿದೆ ಶಾಲೆ ಅಂತ ಆಗಿದ್ರು. ಅಂದ್ರೆ ಖಂಡಿತವಾಗಿ ಈ ಶಾಲೆ ಕೂಡ ತುಂಬಾ ಚೆನ್ನಾಗಿದೆ. ಈ ಶಾಲೆ ಮತ್ತು ಕಾಲೇಜನ್ನ ಇಷ್ಟು ಸುಂದರವಾಗಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ಮುಖ್ಯೋಪಾಧ್ಯಾಯರಿಗೆ, ಪ್ರಾಂಶುಪಾಲರಿಗೆ ನಾವು ಈ ಸಂದರ್ಭದಲ್ಲಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇಷ್ಟು ಸಾಕು ಅನಿಸ್ತದೆ. ಕೊನೆಯದಾಗಿ ಇವತ್ತು ನಿಮ್ಮನ್ನೆಲ್ಲ ಇಷ್ಟು ಜನ ಸೇರಿಸಿರೋದಕ್ಕೆ ಇನ್ನೊಂದು ಬಲವಾದ ಕಾರಣ ಇದೆ. ಅದೇನು ಅಂತಂದ್ರೆ ಇವತ್ತು ಕೂಡ ಹಳ್ಳಿಗಳಲ್ಲಿ ಅಸ್ಪೃಶ್ಯತೆ ಒಂದು ಪ್ರಮಾಣದಲ್ಲಿ ಉಳ್ಕೊಂಡಿದೆ. ಎಷ್ಟರ ಮಟ್ಟಿಗೆ ಅಂತಂದ್ರೆ ಇವತ್ತು ಕೂಡ ಶ್ರೀನಿವಾಸಪುರದ ಯಾವುದೇ ಹಳ್ಳಿಗೆ ಹೋದ್ರು ಕೂಡ ಆ ಊರಿನ ದಲಿತರು ದೇವಸ್ಥಾನದ ಒಳಗಡೆ ಹೋಗಂಗಿಲ್ಲ, ಆ ಕುರುಬರು, ಒಕ್ಕಲಿಗರು, ಬಲಿಜಿಗರು, ಬ್ರಾಹ್ಮಣರ ಮನೆ ಒಳಗಡೆ ಹೋಗಂಗಿಲ್ಲ. ನಿಜನ ಸುಳ್ಳ ಇದು? ನಿಜ ತಾನೆ? ಕರೆಕ್ಟ್ ಅಲ್ವಾ? ಸೊ ಅದನ್ನು ತಿದ್ದೋದು ಯಾರು? ನಾವೇ ತಿದ್ದಬೇಕು. ನಿಮ್ಮಂತ ಮಕ್ಕಳಿಗೆ ಏನಾದ್ರು ವಿಚಾರ ಹೇಳಿದ್ರೆ ನೀವೆಲ್ಲ ಕೂಡ ಬದಲಾಯಿಸ್ತೀರಿ ಅನ್ನುವಂತ ಉದ್ದೇಶ ಇಟ್ಕೊಂಡು ಇವತ್ತು ಒಂದು ಸಣ್ಣ ಕಾರ್ಯಕ್ರಮವನ್ನ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಮನೆಯಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಗಂಗಾಧರ್ ಸರ್ ಅವರು ಮುಂದೆ ಬಂದು ನಮ್ಮ ಮನೆಗೆ ನಮ್ಮೂರಿನ ದಲಿತರನ್ನ ಒಳಗಡೆ ಕರೀತೇನೆ, ಆ ಮೂಲಕ ಎಲ್ಲರೂ ಕೂಡ ನನ್ನನ್ನ ಅನುಸರಿಸಲಿ ಎನ್ನುವಂತ ಒಂದು ಇದನ್ನ ಆಶಯವನ್ನು ವ್ಯಕ್ತಪಡಿಸಿ ಅವರ ಮನೆಯಲ್ಲಿ ಸಹಭೋಜನವನ್ನ ಏರ್ಪಡಿಸಿದ್ರು. ಅದೇನಕ್ಕೆ ಅಂತಂದ್ರೆ ನಿಮ್ಮಂತವರಿಗೆ ಒಂದು ಮೆಸೇಜ್ ಕೊಡ್ಲಿಕ್ಕೆ, ನಿಮ್ಮ ಮನೆಗಳು ಕೂಡ ಅವರ ಮನೆಗಳ ಹಾಗೆ ಬದಲಾಗಬೇಕು ಅನ್ನುವಂತ ಉದ್ದೇಶ ಇಟ್ಕೊಂಡು ಮಾಡಿದ್ದೇವೆ. ಕೊನೆಯಲ್ಲಿ ನಮ್ಮ ವಾರದಿ ಮಂಜುನಾಥ್ ರೆಡ್ಡಿ ಅವರು ಒಂದು ಪ್ರತಿಜ್ಞೆಯನ್ನು ಕೂಡ ಮಾಡಿಸ್ತಾರೆ. ಸರ್ ಎಲ್ಲ ಮಾತಾಡಿದ ಮೇಲೆ ಕೊನೆಗೆ ಬರುತ್ತೆ. ಸೊ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರೂ ಕೂಡ ವಂದಿಸಿ ನನ್ನ ಮಾತನ್ನು ಮುಗಿಸಿ ನಮಸ್ಕಾರ.